ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಕೋಲಾರ ಜನತೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಯ್ ಅಂತೇಳಿ ನೇತ್ರದೀಪ ಕಣ್ಣಿನ ಹಾಸ್ಪಿಟ್ಲ್ ಕೋಲಾರಿಂದ ಮಾತಾಡ್ತಾ ಇರೋದು. ಈ ವಾರ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಕಣ್ಣು ನೇತ್ರದಾನ ಮಾಡುವುದು ಏನು ಉಪಯೋಗ ಆಗುತ್ತೆ ಏನು ಇಲ್ಲ ಅನ್ನೋ ತಿಳುವಳಿಕೆಯನ್ನು ಎಲ್ಲರಲ್ಲೂ ಮೂಡಿಸ್ತಾ ಇದ್ದೀವಿ. ಹೀಗಾಗಿ ನಿಮ್ಮ ಕಪ್ಪು ಕಾರ್ನಿಯಾ ಅಂತ ಏನು ಕರಿತೀವಿ, ಕಪ್ಪು ಗುಡ್ಡೆ ಏನಂತೀವಿ, ಅದನ್ನು ದಾನ ಮಾಡೋದ್ರಿಂದ ತುಂಬ ಜನಕ್ಕೆ ದೃಷ್ಟಿ ಬರೋ ಅನುಕೂಲತೆ ಇರುತ್ತೆ. ಹೀಗೆ 6.1 ಲಕ್ಷ ಜನ ಕಪ್ಪುಗುಡ್ಡೆ ತೊಂದರೆಯಿಂದ ಕುರುಡುತನದಿಂದ ಬರಳುತ್ತಿದ್ದಾರೆ. ನೀವು ನಿಮ್ಮ ಸಂಬಂಧಿಗಳನ್ನು ನೇತ್ರದಾನ ಮಾಡುವುದರಿಂದ ಅವರಿಗೆ ಅವರ ದೃಷ್ಟಿ ಬರೋದಕ್ಕೆ, ಅವರ ಕೆಲಸ ಅವರು ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಏನೇನು ಮಾಡಬೇಕು ಏನೇನು ಇಲ್ಲ ಅನ್ನೋದನ್ನು ನೀವು ಅರಿತುಕೊಂಡು ಅವರಿಗೆ ತಿಳಿಸ್ಬೇಕಾಗಿ ವಿನಂತಿಸ್ತೀನಿ. ನೀವು ಇದುವರೆಗೂ ಎಷ್ಟು ತಪಾಸಣೆ ಶಿಬಿರಗಳನ್ನು ಮಾಡಿದ್ದೀರಾ? ನೀವು ಅಂದಾಜಲ್ಲಿ ನಾವು 400 ಆ ಥರ ಮಾಡಿದ್ದೀವಿ. ಈ ವಾರದಲ್ಲಿ ನಾವು ಎಲ್ಲರಿಗೂ ಇದ್ರ ನೇತ್ರದಾನ ಬಗ್ಗೆ ತಿಳುವಳಿಕೆ ಮೂಡಲು ಇವತ್ತು 29ನೇ ತಾರೀಕು ಕ್ಯಾಂಪನ್ನು ನಮ್ಮ ಹಾಸ್ಪಿಟ್ಲಲ್ಲೇ ನಡೆಸಿದ್ದೀವಿ. ಇಲ್ಲಿವರೆಗೂ 6 ಜನ ಬಂದಿದ್ದಾರೆ. ನಿಮ್ಮ ಹೆಡ್ ಹಾಸ್ಪಿಟ್ಲೇ ಹೊಸಕೋಟೆ? ನಮ್ದು ಒಟ್ಟಾಗಿ 4 ಬ್ರಾಂಚ್ ಇದೆ. ಹೊಸಕೋಟೆ ಬಂದ್ಬಿಟ್ಟು ಮೇನ್ ಬ್ರಾಂಚ್, ಹೊಸಕೋಟೆ GFI ಹಾಸ್ಪಿಟ್ಲು. ಕೋಲಾರಲ್ಲಿ ಇದು 8 ವರ್ಷದಿಂದ ಕೋಲಾರಲ್ಲಿದೆ ಈ ಬ್ರಾಂಚು. ತುಮಕೂರು ಮತ್ತೆ ಚಿಂತಾಮಣಿಯಲ್ಲೂ ನಮ್ಮ ಹಾಸ್ಪಿಟ್ಲ್ ಇದೆ. ಕೋಲಾರಲ್ಲಿ ಎಲ್ಲಿರೋದು? ಕೋಲಾರಲ್ಲಿ ಮುಂಚೆ ಈಗಿರೋದು ಟವರ್ ಸರ್ಕಲ್, ಇಂಡಿಯನ್ ಕ್ಲಾಕ್ ಟವರ್ ಹತ್ರ, ಮುಬಾರಕ್ ಮಿಲ್ ಪಕ್ಕದಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ. ಅದು ನಿಮ್ಮ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಎಷ್ಟು ಜನಕ್ಕೆ ಚಿಕಿತ್ಸೆ ನೀಡಿ ಏನಾದರೂ ಆಪರೇಷನ್ ಅಂತ ಏನಾದರೂ ಮಾಡ್ತೀರಾ? ಇದರಲ್ಲಿ ನಿಮ್ಮ ಹಾಸ್ಪಿಟ್ಲಿಂದ ನಮ್ಮ ಕಣ್ಣಿನ ಹಾಸ್ಪಿಟ್ಲಲ್ಲಿ ಎಲ್ಲ ಥರದ ಕಣ್ಣಿಂದು ಆಪರೇಷನ್ ಮಾಡ್ತೀವಿ. ಪೊರೆ ಆಗಲಿ, ಗ್ಲಕೋಮಾ ಕಾಯಿಲೆಗಾಗಿ, ಡಯಾಬಿಟಿಕ್ ರೆಟಿನೋಪತಿ ಮತ್ತು ಇನ್ನುಳಿದ ನರಗಳ ತೊಂದರೆ ಇದಾಗಲಿ, DCT ಅಂತ ಕರಿತೀವಿ, ಚೀಲದ ಆಪರೇಷನ್ ಅಂತ ಹೇಳುತ್ತೆ. ಎಲ್ಲ ರೀತಿಯ ಕಣ್ಣಿಂದು ಇದಕ್ಕೂ ಸರ್ಜರಿ ತೊಂದರೆ ಇದ್ರೆ ಅದಕ್ಕೆ ತಕ್ಕಂತೆ ಸರ್ಜರಿ ಮಾಡೋದು. ನೀವು ಬ್ರಾಂಚ್ ಮಾಡ್ತಿರಲ್ಲ, ಇದು ಆಪರೇಷನ್ಗೆ ಪೇಷಂಟ್ಗೆ ಇಲ್ಲೇ ಮಾಡ್ತೀರಾ? ಇಲ್ಲ ಅಲ್ಲಿ ನಿಮ್ದು ಹೆಡ್ ಆಫೀಸ್ ಇಲ್ಲೇ ಮಾಡ್ತೀವಿ, ಎಲ್ಲ ಇಲ್ಲೇ ಮಾಡ್ತೀವಿ. ಇಲ್ಲಿ ಕ್ಲಾಕ್ ಟವರ್ ಸರ್ಕಲ್ ಹತ್ರ ನಮ್ಮ ಹಾಸ್ಪಿಟ್ಲಲ್ಲೇ ಇದೆ, ಇಲ್ಲೇ ಮಾಡ್ತೀವಿ ಸರ್ಜರಿ. ಇದುವರೆಗೂ ಎಷ್ಟು ಜನಕ್ಕೆ ನೀವು ಆಪರೇಷನ್ ಮಾಡಿದ್ರು? ಪೇಷಂಟ್ಗಳು 9400 ಹತ್ರ 9,000ದಿಂದ 10,000 ಜನಕ್ಕೆ ಇಲ್ಲೇ ಆಪರೇಷನ್ ಮಾಡಿದ್ದೀರಾ? ಆದ್ರೆ ಇದು ಯಾರಿಗೂ ಪ್ರಚಾರ ಆಗಿಲ್ಲ, ಪ್ರಚಾರ ಆಗಿಲ್ಲ. ಅದೇ ನಿಮ್ಮ ಹಾಸ್ಪಿಟಲ್ ಕಡೆಯಿಂದ ಇಷ್ಟು ಜನಕ್ಕೆ ಕಣ್ಣಿನ ನೇತ್ರದಾನ ಪೊರೆ ಆಪರೇಷನ್. ನೀವು ನಿಮ್ಮ ಇದರಲ್ಲಿ ನೇತ್ರದಾನ ಏನಾದ್ರು ರಿಜಿಸ್ಟರ್ ಮಾಡ್ಕೊಳ್ಳೋ ಅಂಥವು ಇದೆಯಾ? ನೇತ್ರದಾನ ರಿಜಿಸ್ಟರ್ ನಾವು ಇಲ್ಲೂ ಮಾಡ್ಬೋದು. ಅದು ನಿಮಗೆ ಆನ್ಲೈನ್ ನಂಬರ್ ಇದೆ, ಅದ್ರ ಮುಖಾಂತರ ರಿಜಿಸ್ಟರ್ ಮಾಡ್ಬೋದು. ನೀವು ಅದರದ್ದು ಡೀಟೇಲ್ಸ್ ಬೇಕಾದರೆ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ನಾವು ಆ ಡೀಟೇಲ್ಸ್ ಕೊಡ್ತೀವಿ, ನೀವು ರಿಜಿಸ್ಟರ್ ಮಾಡ್ಕೊಬೋದು. ಅಕಸ್ಮಾತ್ ನಿಮ್ಗೆ ಬೇಕು ಅಂತಂದರೆ ನಾವು ರಾಜ್ಕುಮಾರ್ ಕಣ್ಣಿನ ಕೇಂದ್ರಕ್ಕೆ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಸೊ ನಾವು ನಿಮ್ಮ ನೇತ್ರದಾನ ಏನು ಮಾಡ್ತೀರೋ ಆ ಕಣ್ಣನ್ನ ತೊಗೊಂಡೋಗಿ ಅಲ್ಲಿ ಕೊಡ್ತೀವಿ. ಆ ಕಣ್ಣಿನಿಂದ ಈಗ ಮೊದಲಾದರೆ 1 ಕಣ್ಣು ದಾನ ಮಾಡಿದ್ರೆ ಒಬ್ರಿಗೆ ಆಗ್ತಿತ್ತು. ಈಗ ಅದನ್ನೇ ಒಂದು ಕಣ್ಣು ದಾನ ಮಾಡಿದ್ರೆ 3ರಿಂದ 4 ಜನಕ್ಕೆ ಆಗ್ತಾರೆ. ಯಾಕಂದರೆ ಈಗ ಅಡ್ವಾನ್ಸ್ ಆಗಿ ಅದು ಡೆವಲಪ್ಮೆಂಟ್ ಆಗಿದೆ. ಲೇಯರ್ ವೈಸ್ ಡಿವೈಡ್ ಮಾಡಿ ಹಾಕ್ಬಲ್ಲ, ಗ್ರಾಫ್ಟಿಂಗ್ ಮಾಡ್ಬೋದು. ಅದನ್ನು ನಿಮ್ಮ ಇದು ಸ್ಪೆಷಲ್ ಯಂತ್ರೋಪಕರಣಗಳು ಎಲ್ಲ ಸೊಸೈಟಿ? ಹೌದು, ನಮ್ದ್ರಲ್ಲಿ ಇವಾಗ ಹೌದು, ನೀವು ಪೊರೆ ಆಪರೇಷನ್ ತಗೊಂಡ್ರೆ ಲೇಸರ್ ಆಪರೇಷನ್ ಅಂತೀವಿ, ಫೇಕೋ ಎಮ್ಲಿಫಿಕೇಶನ್ ಅಂತ ಇಂಗ್ಲಿಷಲ್ಲಿ ವರ್ಡು, ಬಟ್ ಅದರಲ್ಲಿ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಲೇಸರ್ ಚಿಕಿತ್ಸೆ ಅಂತೀರಿ ನೀವು. ಸೊ ಆ ಲೇಸರ್ ಚಿಕಿತ್ಸೆ ಇಲ್ಲಿದೆ. ಸೊ ನಿಮಗೆ ಅದಲ್ದಿರ ಟೆರಿಜಿಯಮು, DCT ಇವೆಲ್ಲ ಇಲ್ಲೇ ಮಾಡ್ತೀವಿ. ಇನ್ನು ಕಾರ್ನಿಯಾ ಅಂಧತ್ವ ಅಂತೀವಿ. ಆ ಕಾರ್ನಿಯಾ ಅಂಧತ್ವದಲ್ಲಿ ನಮ್ಮ ಮೈನ್ ಬ್ರಾಂಚ್ ಅಲ್ಲಿ ರೆಫರ್ ಮಾಡ್ತೀವಿ, ಅಲ್ಲಿ ಆಪ್ರೇಟ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ವಿಪುಲ್ ಭಂಡಾರಿ ಅಂತ ಬರ್ತಾರೆ, ಅವರು ಆಪ್ರೇಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನರದ್ದು ಅಂದರೆ ಶುಗರ್ BP ಇಂದ ನರದಲ್ಲಿ ಹೆಚ್ಚು ಕಮ್ಮಿ ಆದಾಗ ಆ ನರದ್ದು ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತೀವಿ. ಸರ್ಜರಿ ಬೇಕಾದರೆ ಹೊಸಕೋಟೆಗೆ ರೆಫರ್ ಮಾಡ್ತೀವಿ, ಅಲ್ಲಿ ಡಾಕ್ಟರ್ ವೆಂಕಟ ಸುಬ್ರಹ್ಮಣ್ಯಂ ಅಂತ ಬರ್ತಾರೆ, ಅವರು ಆಪ್ರೇಟ್ ಮಾಡ್ತಾರೆ. ಅಲ್ಲೇ ಪೇಷಂಟ್ ಕರ್ಕೊಂಡು ಅಲ್ಲೇ 1-2-3 ದಿನ ಸ್ಟೇ ಇದ್ದು? ಇಲ್ಲ, ಎಲ್ಲೂ ಸ್ಟೇ ಇಲ್ಲ. ಯಾವ್ದು ಕಣ್ಣಿನ ಚಿಕಿತ್ಸೆ ಎಲ್ಲೂ ಸ್ಟೇ ಮಾಡಂಗಿಲ್ಲ. ಸೊ ಆನ್ ಡೇ ಆಪರೇಟ್ ಮಾಡ್ತಾರೆ, ಈವ್ನಿಂಗ್ ಎಲ್ಲ ಡಿಸ್ಚಾರ್ಜ್ ಮಾಡ್ತಾರೆ. ಕೆಲವು ಹಾಸ್ಪಿಟಲ್ಗಳಲ್ಲಿ 1-2 ದಿನ 3 ದಿನ ಸ್ಟೇ ಮಾಡ್ತಾರೆ. ಅದು ಏನು ಅಂತಂದ್ರೆ ಶುಗರ್ ಜಾಸ್ತಿ ಇರೋವಂಥವ್ರನ್ನೆಲ್ಲ ತಗೊಂಡು ಕಂಟ್ರೋಲ್ ಮಾಡಿ ಇಟ್ಕೊಂತಾರೆ. ಸೊ ನಮ್ದು ಡೇ ಕೇರ್ ಆಗಿರೋದ್ರಿಂದ 1 ಡೇ ಆಪರೇಟ್ ಆಗಿ 1 ಡೇನೆ ಡಿಸ್ಚಾರ್ಜ್ ಮಾಡ್ತಾರೆ.
ನೀವು ಕಾಂಟ್ಯಾಕ್ಟ್ ಲೆನ್ಸ್ ಏನಾದ್ರು ಹಾಕ್ತೀರಾ? ಅದು ಬಂದು ಸ್ಪೆಕ್ಟಿಕಲ್ಸ್ ಪವರ್ Spectacles. ಇರುತ್ತಲ್ಲ, ಹಾ. ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಲೆನ್ಸ್ ನ ಇದು ಮಾಡಿ. ಕಾಂಟ್ಯಾಕ್ಟ್ ಲೆನ್ಸ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ನಮ್ಮಲ್ಲಿ ಬೇಕಂದ್ರೆ ತರ್ಸ್ಕೊಡಕ್ 3 ದಿನ ಬೇಕಾಗುತ್ತೆ ಅಷ್ಟೇ. ಕಾಂಟ್ಯಾಕ್ಟ್ ಅದೇ ಅವ್ರಿಗೆ ಕಣ್ಣಿಗೆ ತಕ್ಕಂತೆ ಅವ್ರದ್ದು ಪವರ್ power ಎಷ್ಟಿದೆ ಎಷ್ಟಿದೆ ಅಂತ ಕಾಂಟ್ಯಾಕ್ಟ್ ಲೆನ್ಸ್ ಪವರ್ ಕೊಡ್ಬೇಕು. ತಾವು ಏನಾಗಿದೆ ಸರ್ ಹಾಸ್ಪಿಟಲ್? ನಾನು ನಮ್ಮ ಹೆಸರು? ನನ್ನ ಹೆಸರು ವಿನಯ್ ಅಂತೇಳಿ, ಹಾ. ಇಲ್ಲಿ ಕನ್ಸಲ್ಟೆಂಟ್. 2 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ತಾವು ಸರ್? ಸರ್ ನನ್ನ ಹೆಸರು ರಾಕೇಶ್ ಅಂತ, ವ್ಯವಸ್ಥಾಪಕರು. ಹಾ. ಸೊ ಇಲ್ಲಿ ಸ್ಟಾರ್ಟ್ ಆದಾಗಿಂದ 9 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ. ನಾನು ನಿಮಗೆ ಸುಮಾರು ಕ್ಯಾಂಪ್ಗಳಲ್ಲಿ ನೋಡಿದ್ದೀನಿ. ಹೌದು, ಎಲ್ಲ ಒಂದು ಸಮಾಜ ಸೇವೆ ಒಂದು ಮಾಡ್ತಾ ಇದ್ದೀರಾ. ನಿಮ್ಮ ಅದಕ್ಕೆಲ್ಲ ಧನ್ಯವಾದ ಸರ್. ಥ್ಯಾಂಕ್ ಯು.